ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 22, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಮಾಲ್ಡೀವ್ಸ್ ಬ್ಯಾನ್ ಇಂಡಿಯಾ ಔಟ್ ಕ್ಯಾಂಪೇನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ಮಾಲ್ಡೀವಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇಂಡಿಯಾ ಔಟ್ ಕ್ಯಾಂಪೇನ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಪ್ರೆಸಿಡೆಂಟು ಯಾವ ರೀತಿಯಾದಂಥ ಡಿಸಿಷನನ್ನು ತೊಗೊಂಡಿದ್ದಾರೆ. ಇಂಡಿಯಾ ಔಟ್ ಕ್ಯಾಂಪೇನನ್ನು ಬ್ಯಾನ್ ಮಾಡಬೇಕು ಅಂತ ಇವತ್ತು ಮಾಲ್ಡೀವಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಇಬ್ರಾಹಿಂ ಮೊಹಮ್ಮದ್ ಅವರು ಹೇಳಿದ್ದಾರೆ ಅನ್ನೋದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಮೊದಲು ಪ್ರೆಸಿಡೆಂಟ್ ಆಗಿರುವಂಥ ಅಬ್ದುಲ್ಲಾ ಅವರು ಈ ಒಂದು ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನಿಷಿಯೇಟಿವ್ಸನ್ನು ತಗೋತಾ ಇದ್ದಾರೆ, ಅಥವಾ ಈ ಒಂದು ಮಾಲ್ಡೀವ್ ಇಂಡಿಯಾ ಜೊತೆಗೆ ಎಂಗೇಜ್ ಆಗಿರುವಂಥದ್ದು ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಿನ್ನೆಲೆ ಏನಿದೆ ಅಂತ ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಈ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನುವಂಥದ್ದು ಮಾಲ್ಡೀವ್ಸಲ್ಲಿ ಕೆಲವೊಂದಿಷ್ಟು ಇಯರ್ ಮುಂಚೆನೇ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ಇಂಡಿಯಾ ಜೊತೆಗೆ ಮಾಡಿರ್ತಕ್ಕಂಥ ಒಂದು ಅಗ್ರಿಮೆಂಟನ್ನು ಕಡಿಮೆ ಮಾಡಬೇಕು, ಸೊ ಇಂಡಿಯಾ ಜೊತೆಗೆ ಮಾಲ್ಡೀವ್ಸ್ ಇವತ್ತು ಮಾಡ್ತಕ್ಕಂಥ ಎಂಗೇಜ್ಮೆಂಟನ್ನು ಕಡಿಮೆ ಮಾಡಬೇಕು, ಸ್ಟಾಪ್ ಮಾಡಬೇಕು, ಇದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ಹಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ದಾರೆ. ಇದು ಕೇವಲ ಪೀಪಲ್ ಟು ಪೀಪಲ್ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ ಅಲ್ಲ, ಇಲ್ಲಿ ಮಾಲ್ಡೀವಿಯನ್ ಗೌರ್ಮೆಂಟ್ ಹಾಗೂ ಇಂಡಿಯಾದ ಒಂದು ರಿಲೇಷನ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಕ್ಯಾಂಪೇನ್ ಆಗೋದಕ್ಕೋಸ್ಕರ ಕಾರಣಗಳು ಏನು ಅಂತಂದರೆ, ಒಂದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ, 2013ರಲ್ಲಿ ಅಬ್ದುಲ್ಲಾ ಅವರು ಏನು ಪ್ರೆಸಿಡೆಂಟ್ ಆಗಿದ್ರಲ್ಲ, ಸೊ ಅವರು ತಾವು ಇಂಡಿಯಾ ಜೊತೆಗೆ ನಡೀತಕ್ಕಂಥ ಒಂದು ಎಂಗೇಜ್ಮೆಂಟನ್ನು ಆಲ್ಮೋಸ್ಟ್ ಕಡಿಮೆ ಮಾಡ್ತಾ ಬಂದಿದ್ದರು. ಅಂದರೆ ಅವರ ಒಲವು ಹೆಚ್ಚಾಗಿ ಚೈನಾದ ಕಡೆ ಟಿಲ್ಟ್ ಆಗಿತ್ತು ಅನ್ನುವಂಥದ್ದು. ಅವರ ಒಂದು ಪೊಲಿಟಿಕಲ್ ಮೊಬಲೈಜೇಷನ್ ಅಥವಾ ಸೆಂಟಿಮೆಂಟ್ ಏನಿರುತ್ತಲ್ಲ ಇಂಡಿಯಾ ಜೊತೆಗೆ ಕಡಿಮೆ ಆಗಿರೋದ್ರಿಂದ ಚೈನಾದ ಕಡೆಗೆ ಅವರ ಒಂದು ಒಲವು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆವಾಗಲೇ ಈ ಒಂದು ಆ್ಯಂಟಿ ಇಂಡಿಯಾ ಕ್ಯಾಂಪೇನ್ಗೆ ಬೇಕಾಗಿರುವಂಥ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಹೆಲಿಕಾಪ್ಟರ್ ಕಾಂಟ್ರವರ್ಸಿನೂ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಭಾರತ 2 ಧ್ರುವ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್ಗಳನ್ನು ಮಾಲ್ಡೀವ್ಸ್ಗೆ ಗಿಫ್ಟ್ ಮಾಡಿದೆ. ಸೊ ಈ ಹೆಲಿಕಾಪ್ಟರ್ಸ್ಗಳ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಓಷನಲ್ಲಿ ಒಂದು ರಿಸರ್ಚನ್ನು ಮಾಡೋದಕ್ಕೋಸ್ಕರ ಮತ್ತು ರೆಸ್ಕ್ಯೂ ಆಪರೇಷನನ್ನು ಮಾಡೋದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತ ಭಾರತ ಇವತ್ತು ಗಿಫ್ಟ್ ಮಾಡಿರೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಭಾರತದ ಒಂದು ಮಿಲಿಟರಿ ಪ್ರೆಸೆನ್ಸ್ ಇರೋದು ತಪ್ಪು ಅನ್ನುವಂಥದ್ದನ್ನು ಸಾಕಷ್ಟು ಜನ ಅಪೋಸ್ ಮಾಡ್ತಾ ಇದ್ದಾರೆ. ಇದು ಸಹ ಅಲ್ಲಿ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಹಾಗೂ ಕಾನ್ಫಿಡೆನ್ಷಿಯಲ್ ಅಗ್ರಿಮೆಂಟ್ಸ್ಗಳಾಗೋದ್ರಿಂದನೂ ಸಹ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಅಂದರೆ ಭಾರತದ ಗೌರ್ಮೆಂಟು ಇವತ್ತು ಇಬ್ರಾಹಿಂ ಜೊತೆ ಅವ್ರಿಗೆ ಏನು ಅಗ್ರಿಮೆಂಟ್ ಮಾಡ್ತಾ ಇದೆಯಲ್ಲ, ಅದೆಲ್ಲ ಕಂಪ್ಲೀಟಾಗಿ ಬ್ಯಾಕ್ ಡೋರ್ ಕಂಡೀಷನಲ್ಲಿ ನಡೀತಾ ಇದೆ. ಅಂದರೆ ಪಬ್ಲಿಕಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಅಥವಾ ಮಾಲ್ಡೀವ್ಸ್ ಗೌರ್ಮೆಂಟಲ್ಲಿ ಅಥವಾ ಮಾಲ್ಡೀವ್ಸ್ ಪಾರ್ಲಿಮೆಂಟಲ್ಲಿ ಸರಿಯಾಗಿ ಡಿಸ್ಕಷನ್ ನಡೀತಾ ಇಲ್ಲ. ಕೇವಲ ಪ್ರೆಸಿಡೆಂಟ್ ಇಬ್ರಾಹಿಂ ಮತ್ತು ಭಾರತದ ಗೌರ್ಮೆಂಟ್ ಜೊತೆಗೆ ಮಾತ್ರ ಡಿಸ್ಕಷನ್ಸ್ಗಳು ಅಥವಾ ಅಗ್ರಿಮೆಂಟ್ಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಗಮನ ಹರಿಸಬೇಕು. ಹಾಗೂ ಡೊಮೆಸ್ಟಿಕ್ ಪೊಲಿಟಿಕ್ಸು ಸಹ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದೆ. ಇಂಡಿಯಾ ಅನ್ನುವಂಥದ್ದು ಇವತ್ತು ಬಿಗ್ ನೇಬರ್ ಕಂಟ್ರಿ ಆಗಿದೆ ಮಾಲ್ಡೀವ್ಸ್ಗೆ. ಸೊ ಈ ನಿಟ್ಟಿನಲ್ಲಿ ಅವರ ಒಂದು ಪರ್ಸೆಪ್ಷನ್ ಇರ್ಬೋದು, ಅಥವಾ ಇಂಡಿಯನ್ ಡಿಪ್ಲೊಮ್ಯಾಟಿಕ್ಸ್ಗಳು ಈ ರೀತಿಯಾಗಿ ಮಾಲ್ಡೀವ್ಸಲ್ಲಿ ಇಂಟರ್ಫಿಯರ್ ಆಗೋದು ಅಥವಾ ಮಾಲ್ಡೀವಲ್ಲಿ ಇರ್ತಕ್ಕಂಥ ಡೊಮೆಸ್ಟಿಕ್ ಅಫೇರ್ಸ್ಗೆ ಅವರು ಎಂಟ್ರಿ ಹೊಡೆಯೋದು ಅಷ್ಟೊಂದು ಸರಿಯಲ್ಲ, ನಮ್ಮ ದೇಶದಲ್ಲಿ ಇನ್ಸ್ಟೆಬಿಲಿಟಿ ತರುತ್ತೆ ಅನ್ನುವಂಥ ಒಂದು ಫಿಯರ್ ಈ ದೇಶದಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಭಾರತ ಆ್ಯಕ್ಚುಲಿ ಮಾಲ್ಡೀವ್ ಜೊತೆಗೆ ಸ್ಟ್ರಾಂಗ್ ಆಗ್ತಾ ಇರೋದಕ್ಕೆ ಕಾರಣ ಅಂತಂದರೆ, 2018ರಲ್ಲಿ ಇಬ್ರಾಹಿಂ ಅವರು ಯಾವಾಗ ಪ್ರೆಸಿಡೆಂಟ್ ಆದ್ರಲ್ಲ, ಆವಾಗಿಂದ ಭಾರತ ಮತ್ತು ಮಾಲ್ಡೀವ್ಸ್ಗಳ ನಡುವೆ ಇರ್ತಕ್ಕಂಥ ಒಂದು ರಿಲೇಷನ್ನು ಸ್ಟ್ರಾಂಗ್ ಆಗ್ತಾ ಬಂದಿದೆ, ಅಥವಾ ನಮ್ಮ ಮತ್ತು ಮಾಲ್ಡೀವ್ಸ್ದ ರಿಲೇಷನ್ ಏನಿದೆಯಲ್ಲ ಅದು ರೀಸ್ಟೋರ್ ಆಗ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಮಾಲ್ಡೀವ್ಸ್ನ ಒಂದು ಸ್ಟ್ರಾಟಜಿಕ್ ಲೊಕೇಶನನ್ನು ನಾವು ಅಬ್ಸರ್ವ್ ಮಾಡಿದಾಗ, ಭಾರತ 2 ಮ್ಯಾರಿಟೈಮ್ ಕಂಟ್ರಿಗಳ ಜೊತೆಗೆ ಬಾರ್ಡರನ್ನು ಶೇರ್ ಮಾಡ್ತಾ ಇದೆ. ಒಂದು ಶ್ರೀಲಂಕಾ, ಇನ್ನೊಂದು ಮಾಲ್ಡೀವ್ಸ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಲಿ. ಹಾಗೂ ಮಾಲ್ಡೀವ್ಸ್ನ ಕ್ಯಾಪಿಟಲ್ ಸಿಟಿ ಮಾಲೆ. ಭಾರತ ಮತ್ತು ಮಾಲ್ಡೀವ್ಸ್ನ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ ಸ್ಟಾರ್ಟ್ ಆಗಿರುವಂಥದ್ದು 1966ಇಂದ ಸ್ಟಾರ್ಟ್ ಆಗಿದೆ. 1966ಅಲ್ಲಿ ಮಾಲ್ಡೀವ್ಸು ಇಂಡಿಪೆಂಡೆನ್ಸನ್ನು ಬ್ರಿಟಿಷ್ ರೂಲಿಂದ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಭಾರತ ಇವತ್ತು ಮಾಲ್ಡೀವ್ಸ್ನ ಇಂಡಿಪೆಂಡೆನ್ಸನ್ನು ರಿಕಗ್ನೈಸ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ಫಸ್ಟ್ ನೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೂ ಭಾರತದ ಒಂದು ಮಿಲಿಟರಿ, ಎಕನಾಮಿಕ್ ಮತ್ತು ಕಲ್ಚರಲ್ ರಿಲೇಷನು ಸಹ ಸಾಕಷ್ಟು ಕ್ಲೋಸ್ ಲೆವೆಲಲ್ಲಿ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು. ಇನ್ನು ಭಾರತ ಮತ್ತು ಇಂಡಿಯನ್ಸು ಸಹ ಸಾಕಷ್ಟು ಟ್ರಸ್ಟನ್ನು ಎಕನಾಮಿಕ್ ಫೀಲ್ಡಲ್ಲಿರ್ಬೋದು, ಸೋಷಿಯಲ್ ಫೀಲ್ಡಲ್ಲಿರ್ಬೋದು, ಪೊಲಿಟಿಕಲ್ ಫೀಲ್ಡಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದಾಗಿದೆ.
ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತ ಇವತ್ತು ಮಾಲ್ಡೀವ್ಸ್ಗೆ ಹೆಲ್ಪ್ ಮಾಡಿರುವಂಥ ಕೆಲವೊಂದಿಷ್ಟು ಸಿಚುವೇಶನ್ಸನ್ನು ನೋಡೋದಾದರೆ 2014ರಲ್ಲಿ ಮಾಲೆಯಲ್ಲಿ ಡ್ರಿಂಕಿಂಗ್ ವಾಟರ್ ಕ್ರೈಸಿಸ್ ಇರುವಾಗ ಭಾರತ ಸಪೋರ್ಟ್ ಮಾಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆ್ಯಕ್ಚುಲಿ 2014ರಲ್ಲಿ ಅಲ್ಲೊಂದು ಐಲ್ಯಾಂಡ್ ಕೊಲ್ಯಾಪ್ಸ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ವಾಟರ್ ಪ್ರಾಬ್ಲಮ್ ಆಗಿರುತ್ತೆ, ವಾಟರ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ತೊಂದರೆ ಆಗಿರುತ್ತೆ. ಆವಾಗ ಭಾರತ ಇವ್ರಿಗೆ ಇಮಿಡಿಯೇಟ್ ಹೆಲ್ಪ್ ಮಾಡಿರೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಪ್ಯಾಂಡಮಿಕ್ ಸಿಚುವೇಶನಲ್ಲೂ ಸಹ ಭಾರತ ಸಾಕಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಮಟೀರಿಯಲ್ ಸಪೋರ್ಟ್ ಇರ್ಬೋದು, ಲಾಜಿಸ್ಟಿಕ್ ಸಪೋರ್ಟ್, ಈ ರೀತಿಯಾಗಿ ಸಾಕಷ್ಟು ಸಪೋರ್ಟನ್ನು ಕೊಟ್ಟಿದೆ. ಹಾಗೂ ಗ್ರೇಟರ್ ಮಾಲೆ ಕನೆಕ್ಟಿವಿಟಿ ಪ್ರಾಜೆಕ್ಟಲ್ಲಿ ಭಾರತ ರೀಸೆಂಟಾಗಿ $500 ಮಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ಸೈನ್ ಮಾಡೋದಕ್ಕೋಸ್ಕರ ಅನೌನ್ಸ್ ಮಾಡಿರೋದನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಇಷ್ಟು ಭಾರತ ಮತ್ತು ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂಥ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ನೀತಿ ಆಯೋಗ್ ಟಾರ್ಗೆಟ್ಸ್ EV ಪುಷ್ ವಿತ್ ಬ್ಯಾಟರಿ ಸ್ವಾಪಿಂಗ್ ಪಾಲಿಸಿ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಬ್ಯಾಟ್ರಿ ಸ್ವಾಪಿಂಗ್ ಅಂದರೆ ಏನು, ಇದರಲ್ಲಿ ಬಾಸ್ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡಿದರೆ ಹಾಗಂದರೆ ಏನು ಅನ್ನೋದ್ರ ಬಗ್ಗೆ. ಆರ್ಟಿಕಲ್ನಲ್ಲಿರುವಂಥ ಕಂಟೆಕ್ಸ್ಟ್ ಏನಂತಂದರೆ, ನೀತಿ ಆಯೋಗ್ ರೀಸೆಂಟ್ಲಿ ಬ್ಯಾಟರಿ ಸ್ವಾಪಿಂಗ್ ಪಾಲಿಸಿಗೆ ಸಂಬಂಧಪಟ್ಟಂಥ ಒಂದು ಡ್ರಾಫ್ಟನ್ನು ರೆಡಿ ಮಾಡಿದ್ದಾರೆ. ಇದರಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥ ವೆಹಿಕಲ್ಸ್ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ 2 ವೀಲರ್ಸು 3 ವೀಲರ್ಸ್ ಈ ರೀತಿಯಾಗಿ ಟಾರ್ಗೆಟ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗ ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿರುವಂಥ ನೀತಿ ಆಯೋಗ್ ಮಾಡಿರುವಂಥ ಈ ಒಂದು ಪಾಲಿಸಿ ಏನಿದೆಯಲ್ಲ ಅಥವಾ ಡ್ರಾಫ್ಟ್ ಏನಿದೆಯಲ್ಲ, ಇದು ಲಾರ್ಜ್ ಸ್ಕೇಲಲ್ಲಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಟಾರ್ಗೆಟ್ ಅಥವಾ ಏಮನ್ನು ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರಲಿ. ಸೊ ಏನಿದು ಬ್ಯಾಟ್ರಿ ಸ್ವಾಪಿಂಗ್ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಇವಾಗ ನಾರ್ಮಲಿ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಚಾರ್ಜಿಂಗ್ ಪಾಯಿಂಟಲ್ಲಿ ಇಟ್ಬಿಟ್ಟು ಚಾರ್ಜಸ್ಸನ್ನು ಮಾಡ್ತಾ ಇರ್ತೀವಿ. ಸೊ ಈ ಒಂದು ಚಾರ್ಜಿಂಗ್ ಅಥವಾ ಡಿಸ್ಚಾರ್ಜಿಂಗ್ ಏನಿರುತ್ತಲ್ಲ ಬ್ಯಾಟ್ರಿಯನ್ನು ನಾವೇನು ಮಾಡೋದು, ಈ ಒಂದು ಹೊಸ ವೆಹಿಕಲ್ ಮೆಥಡಾಲಜಿನಲ್ಲಿ ಚಾರ್ಜರ್ ಆಗಿರ್ತಕ್ಕಂಥ ಬ್ಯಾಟ್ರೀಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಪಾಲಿಸಿ. ಸೊ ಬ್ಯಾಟರಿಯನ್ನು ಯೂಸೇಜ್ ಮಾಡೋದಾದಮೇಲೆ ನಾವೇನು ಮಾಡ್ಬೋದು, ಲಿಂಕ್ ಮಾಡ್ಬೋದು ಅಥವಾ ಬ್ಯಾಟ್ರಿಯನ್ನು ರಿಮೂವ್ ಮಾಡಿ ಮತ್ತೆ ಚಾರ್ಜಿಂಗ್ ಕೊಡುವಂಥ ಕಂಡೀಷನ್. ಸೊ ಇದೊಂಥರ ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೀವು ಆ ವೆಹಿಕಲ್ಸನ್ನು ಚಾರ್ಜಿಗೋಸ್ಕರ ಇಡಬೇಕು ಅನ್ನುವಂಥ ಇಂಟೆನ್ಷನ್ ಇರೋದಿಲ್ಲ, ಅಥವಾ ಆಪ್ರೇಷನಲ್ ಮೋಡ್ ಏನಿರುತ್ತಲ್ಲ ಅಥವಾ ಡೌನ್ ಟೈಮ್ ಏನಿರುತ್ತಲ್ಲ, ಚಾರ್ಜಿಂಗ್ ಮಾಡುವಂಥ ಟೈಮು ಇವತ್ತು ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು. ಸೊ ಇಲ್ಲಿ ಮೇಜರ್ಲಿ ಚಾರ್ಜ್ ಆಗಿರ್ತಕ್ಕಂಥ ಬ್ಯಾಟ್ರಿಗಳನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು. ಸೊ ವೆಹಿಕಲನ್ನು ನಾರ್ಮಲಿ ನಾವು ಆಪ್ರೇಷನ್ ಮೋಡಲ್ಲೇ ಇಟ್ಕೊಂಡಿರ್ತೀವಿ, ಯಾವಾಗ ಚಾರ್ಜ್ ಖಾಲಿ ಆಗುತ್ತೆ ಆವಾಗ ಕೆಲವೊಂದಿಷ್ಟು ಬ್ಯಾಂಕ್ಸ್ಗಳಲ್ಲಿ ನಾವು ಬ್ಯಾಟ್ರಿಯನ್ನು ಖರೀದಿ ಮಾಡುವಂಥದ್ದು, ಮಾಡ್ಬೋದು ಬ್ಯಾಟ್ರಿಗಳನ್ನು ಅನ್ನುವಂಥದ್ದು. ಜನರಲ್ ಆಗಿ ನಾವು ನೋಡೋದಾದರೆ ಇದು ಸ್ಮಾಲರ್ ವೆಹಿಕಲ್ಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. 2 ವೀಲರ್ಸ್ ಇರ್ಬೋದು, 3 ವೀಲರ್ಸ್ ಇರ್ಬೋದು. ಈ ರೀತಿಯಾಗಿ ಬ್ಯಾಟ್ರೀಸ್ಗಳನ್ನು ಸ್ವಾಪಿಂಗ್ ಮಾಡುವಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಒಂದು ಟರ್ಮನ್ನು ಯೂಸ್ ಮಾಡಿದ್ದಾರೆ, ಬಾಸ್ ಅನ್ನುವಂಥದ್ದು. ಬಾಸ್ ಅಂತಂದರೆ ಬ್ಯಾಟರಿ ಆ್ಯಸ್ ಅ ಸರ್ವಿಸ್. ಸೊ ಈ ಟರ್ಮನ್ನು ಡೈರೆಕ್ಟಾಗಿ ಕೊಡ್ಬೋದು. ಈ ಒಂದು ಟರ್ಮಿನಾಲಜಿ ಏನಕ್ಕೆ ರಿಲೇಟ್ ಆಗಿದೆ ಅಂತ 4 ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡ್ಬೋದು. ಸೊ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು, ಇದು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಇರ್ತಕ್ಕಂಥ ಟರ್ಮಿನಾಲಜಿ ಅನ್ನುವಂಥದ್ದು. ಇದು ವಯಬಲ್ ಚಾರ್ಜಿಂಗ್ ಅಲ್ಟರ್ನೇಟಿವ್ ಅನ್ನುವಂಥದ್ದನ್ನು ಇಂಡಿಕೇಶನ್ ಮಾಡುತ್ತೆ. ಸೊ ಮ್ಯಾನುಫ್ಯಾಕ್ಚರ್ಸು ಸಹ ಫ್ಲೆಕ್ಸಿಬಲ್ ಆಗಿರುತ್ತೆ. ಇವತ್ತು ಅವರು ರಿಮೂವಬಲ್ ಬ್ಯಾಟ್ರೀಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಹಾಗೂ ವೆಹಿಕಲ್ಸ್ಗಳ ಬ್ಯಾಟ್ರೀಸ್ಗಳನ್ನು ರಿಲೀಸ್ ಮಾಡ್ತಕ್ಕಂಥ ಒಂದು ಪ್ರೊಡಕ್ಷನನ್ನು ಮಾಡ್ಬೋದು. ಸೊ ಡಿಫ್ರೆಂಟ್ ಲೆವೆಲಲ್ಲಿ ನಾವು ಇವತ್ತು ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡ್ಬೋದಾಗಿದೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇನ್ನು ಎಲೆಕ್ಟ್ರಿಕ್ ಸ್ಕೂಟರ್ಸ್ಗಳನ್ನು ಬೈ ಮಾಡುವಾಗೂ ಸಹ ಬ್ಯಾಟ್ರಿಗೆ ಸಂಬಂಧಪಟ್ಟಂತೆ ಕಾಸ್ಟನ್ನು ನೋಡಿ ತೊಗೋಬೋದು. ಕೆಲವೊಂದಿಷ್ಟು ವೆಹಿಕಲ್ಸ್ಗಳು ವಿತೌಟ್ ಬ್ಯಾಟ್ರಿನ ತೊಗೋಬೋದು ಅಥವಾ ಬ್ಯಾಟ್ರಿ ಸಪ್ರೇಟಾಗಿ ತೊಗೋಬೋದು, ಇಂಟಿಗ್ರೇಟೆಡ್ ಆಗಿ ತೊಗೋಬೋದು. ಈ ರೀತಿಯಾಗಿ ಕಾಸ್ಟ್ಗಳನ್ನು ವೇರಿಯೇಷನ್ ಮಾಡುವಂಥದ್ದನ್ನು ಸಹ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾರ್ಮಲಿ ನಾವು ಟ್ರೆಡಿಷ್ನಲ್ ಮೆಥಡಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಬಿಟ್ಟು ವೆಹಿಕಲ್ಸನ್ನು ಯೂಸ್ ಮಾಡುವಾಗ ಪೆಟ್ರೋಲ್ ಖಾಲಿ ಆದ ತಕ್ಷಣ ಪೆಟ್ರೋಲ್ ಬಂಕಿಗೆ ಯಾವ ರೀತಿಯಾಗಿ ಹೋಗ್ಬಿಟ್ಟು ಪೆಟ್ರೋಲನ್ನು ಹಾಕಿಸ್ಕೊತೀವಲ್ಲ, ಅದೇ ರೀತಿಯಾಗಿ ಇವಾಗ ಸ್ವಾಪ್ ಸ್ಟೇಷನ್ಸ್ಗಳನ್ನು ಬಿಲ್ಡಪ್ ಮಾಡಲಾಗುತ್ತೆ. ಆ ಒಂದು ಸ್ವಾಪ್ ಸ್ಟೇಷನ್ಸಲ್ಲಿ ಚಾರ್ಜ್ ಆಗಿರ್ತಕ್ಕಂಥ ಬ್ಯಾಟ್ರೀಸ್ಗಳನ್ನು ಇಡಲಾಗುತ್ತೆ. ನಿಮ್ಮ ಒಂದು ಗಾಡಿನಲ್ಲಿ ಬ್ಯಾಟ್ರಿ ಖತಮ್ ಆಯ್ತು ಅಂತಂದರೆ ನಿಮ್ಮ ಬ್ಯಾಟ್ರಿಯನ್ನು ಅವ್ರಿಗೆ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ ಚಾರ್ಜ್ ಆಗಿರುವಂಥ ಬ್ಯಾಟ್ರೀಸ್ಗಳನ್ನು ಪಡ್ಕೋಬೋದಾಗಿದೆ. ಸೊ ಇದೊಂಥರ ಪೆಟ್ರೋಲ್ ಬಂಕ್ ಥರ ಅಥವಾ ಸ್ವಾಪ್ ಸ್ಟೇಷನ್ ಅನ್ನುವಂಥದ್ದು ಗೊತ್ತಿರಬೇಕು. ಇದರ ಒಂದು ಅಡ್ವಾಂಟೇಜಸನ್ನು ನಾವು ನೋಡ್ಬೋದು. ಇವಾಗ ಗಾಡಿಯನ್ನು ನಾವು
ಇಮಿಡಿಯೇಟಾಗಿ ಚಾರ್ಜ್ ಮಾಡಬೇಕು ಅಂತ ಅಂದಾಗೂ ಸಹ ಈ ಒಂದು ಸ್ವಾಪ್ ಸ್ಟೇಷನ್ಸನ್ನು ಯೂಸ್ ಮಾಡ್ಕೋಬೋದು. ಯಾವಾಗ ಬ್ಯಾಟ್ರಿ ಕಡಿಮೆ ಆಗಿರುತ್ತೆ ಅಥವಾ ಚಾರ್ಜ್ ಮಾಡೋದ್ರ ಮುಖಾಂತರ ವರ್ಕಿಂಗ್ ಕಂಡೀಷನ್ಸಲ್ಲಿ ತರಬಹುದು. ಸೊ ಕಮರ್ಷಿಯಲ್ ಪರ್ಪಸಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ ಮತ್ತು ಕಾಸ್ಟ್ ಏನು ತುಂಬ ಕಡಿಮೆನೇ ಇರುತ್ತೆ. ಕೆಲವೊಂದಿಷ್ಟು ಜನರ ಹತ್ರ ಪಾರ್ಕಿಂಗ್ ಸ್ಟೇಷನ್ಸ್ ಇರಲ್ಲ, ಎಷ್ಟೋ ಜನರಲ್ಲಿ ಮನೆಯಲ್ಲಿ ಪಾರ್ಕಿಂಗ್ ಮಾಡೋ ಅಂಥ ಕಂಡೀಷನ್ಸ್ ಇರಲ್ಲ. ಆವಾಗ ವಯಬಲ್ ಸೊಲ್ಯೂಷನ್ಸ್ ಅಂತಂದರೆ ಈ ಒಂದು ಸ್ವಾಪ್ ಸ್ಟೇಷನ್ಸ್ಗೆ ಹೋಗೋದ್ರ ಮುಖಾಂತರ ಅವರು ಚಾರ್ಜನ್ನು ಮಾಡ್ಕೋಬೋದಾಗಿದೆ ಅಥವಾ ಬ್ಯಾಟ್ರಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ 3 key states set to plan coal imports to plunge shortages. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರಲ್ಲಿ, ಅದರಲ್ಲೂ ಕೋರ್ ಇಂಡಸ್ಟ್ರೀಸು ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಕೋಲ್ ಬಗ್ಗೆ ನಮಗೆ ಪ್ರಾಪರ್ ಆಗಿರುವಂಥ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಂತಂದರೆ, ಭಾರತ ಇವತ್ತು ಕೋಲ್ ಇಂಪೋರ್ಟ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡ್ತಾ ಇದೆ. ಅದರಲ್ಲೂ 3 ಸ್ಟೇಟ್ಸ್ಗಳಲ್ಲಿ ಸಾಕಷ್ಟು ಇನ್ಸಫಿಷಿಯೆಂಟ್ ಆಗಿರ್ತಕ್ಕಂಥ ಕೋಲ್ ರಿಸರ್ವ್ಸ್ ಇರೋದ್ರಿಂದ ಕೋಲ್ನ ಒಂದು ಅವಶ್ಯಕತೆ ಇವತ್ತು ಪವರ್ ಸೆಕ್ಟರ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರೋದ್ರಿಂದ ನಮಗೆ ಕೋಲು ಕಡಿಮೆ ಬೀಳ್ತಾ ಇದೆ. ಕೋಲನ್ನು ಇಂಪೋರ್ಟ್ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸರಿಸುಮಾರು 10.5 ಮಿಲಿಯನ್ ಟನ್ನಷ್ಟು ಕೋಲನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಅನ್ನುವಂಥ ಒಂದು ಪ್ರಿಡಿಕ್ಷನನ್ನು ಕೊಟ್ಟಿದೆ. ಸೊ ಇಂಡಸ್ಟ್ರಿಯಲೈಸ್ಡ್ ಸ್ಟೇಟ್ಗಳು ಇವತ್ತು ಕೋರನ್ನು ಇಂಪೋರ್ಟ್ ಮಾಡೋದ್ರಲ್ಲಿ ಮುಂದಾಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಕಾರಣ ಇವತ್ತು ಪವರ್ ಕಟ್ಸ್ ಕ್ರೈಸಿಸನ್ನು ತಡೆಗಟ್ಟೋದಕ್ಕೋಸ್ಕರ ಕೋಲನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಇದರಿಂದ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಕೋಲ್ ಪ್ರೈಸಸ್ ಮೇಲೆ ವೇರಿಯೇಷನ್ನು ತರುತ್ತೆ. ಸೊ ಗ್ಲೋಬಲ್ ಲೆವೆಲ್ ಪ್ರೈಸು ಸಹ ಇವತ್ತು ಹೈ ಆಗ್ಬೋದು, ಡಿಮ್ಯಾಂಡ್ ಹೆಚ್ಚಾಗಿ ಇರೋದ್ರಿಂದ. ಸೊ ಈ ರೀತಿಯಾಗಿ ನಾವು ಲಾರ್ಜ್ ಸ್ಕೇಲಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಡಿಸಿಷನ್ ಏನಿದೆಯಲ್ಲ, ಇದು ಕೋಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಸಿವಿಯರ್ ಕ್ರೈಸಿಸನ್ನು ತಡೆಗಟ್ಟೋದಕ್ಕೋಸ್ಕರ ಅನ್ನುವಂಥದ್ದು ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ. ಇದರಲ್ಲಿ ಮಹಾರಾಷ್ಟ್ರ ಸರಿಸುಮಾರು 8 ಮಿಲಿಯನ್ ಟನ್ಸಷ್ಟು ಇಂಪೋರ್ಟ್ ಮಾಡ್ಕೋತೀವಿ ಅನ್ನುವಂಥದ್ದು. ಗುಜರಾತ್ ಇವತ್ತು 1 ಮಿಲಿಯನ್ ಟನ್ನ ಒಂದು ಸ್ಕೇರ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಹಾಗೂ ತಮಿಳುನಾಡು ಗೌರ್ಮೆಂಟ್ಗೂ ಸಹ ಅವರ ಒಂದು ರಿಕ್ವೈರ್ಮೆಂಟ್ಸಲ್ಲಿ 20% ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ 1.5 ಮಿಲಿಯನ್ ಟನ್ನಷ್ಟು ಅವರು ಆರ್ಡರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 3 ಸ್ಟೇಟ್ಸ್ಗಳಲ್ಲಿ ಇರ್ತಕ್ಕಂಥ ಒಂದು ಸ್ಕೇರ್ಸಿಟಿ, ಅವರ ಒಂದು ರಿಕ್ವೈರ್ಮೆಂಟ್ಸ್ ಇಂಪೋರ್ಟಿಂದ ಮೀಟ್ ಆಗ್ತಾ ಇದೆ. ಒಂದು ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಭಾರತ ಇವತ್ತು ವರ್ಲ್ಡಲ್ಲಿ ನಾವು ಕಂಪೇರ್ ಮಾಡಿದಾಗ ಕೋಲ್ ಇಂಪೋರ್ಟ್ ಮಾಡೋದ್ರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅಗೇನ್ ಇವತ್ತು ಕ್ರೈಸಿಸ್ನಿಂದಾಗಿ ನಾವು ಮತ್ತೆ ಹೆಚ್ಚು ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕೋಲ್ ಪ್ರೈಸಸ್ ಏನಿದೆಯಲ್ಲ ಇವತ್ತು ಹೈ ಆಗಬಹುದು ಅನ್ನುವಂಥದ್ದು ಒಂದು. ಮತ್ತು ರಷ್ಯಾ ಉಕ್ರೈನ್ ಕ್ರೈಸಿಸ್ನಿಂದ ಕೋಲ್ ಇಂಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸಿಷನ್ಸ್ಗಳನ್ನು ಇವತ್ತು ಯುರೋಪಿಯನ್ ಕಮಿಷನ್ ತೊಗೊಳೋದ್ರಿಂದ ಅಗೇನ್ ಸಪ್ಲೈಯಲ್ಲಿ ಸಹ ತೊಂದರೆಗಳು ಉಂಟಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನ ಹರಿಸಬೇಕು. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಕೋಲ್ ಪ್ರೈಸ್ ಹೈ ಆಗೋದಕ್ಕೋಸ್ಕರ ಕಾಂಟ್ರಿಬ್ಯೂಷನ್ ಅಂತಂದರೆ ಭಾರತ ಇವತ್ತು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಒಂದು ಕಂಡೀಷನ್ ಇದೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ನಡೀತಿರುವಂಥ ಒಂದು ರಷ್ಯಾ ಉಕ್ರೈನ್ ವಾರ್ನಿಂದಾಗಿ ಇವತ್ತು ಸ್ಕೇರ್ಸಿಟಿ ಆಗಿದೆ ಸಪ್ಲೈ ಸೈಡಿಂದ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ 2 ಪಾಯಿಂಟ್ ಕನೆಕ್ಟಿವಿಟಿಯನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಎಡಿಷ್ನಲ್ ಆಗಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಭಾರತದಲ್ಲಿ ಕೋಲ್ ಮೈನ್ಸ್ಗಳು ಎಲ್ಲೆಲ್ಲಿದ್ದಾವೆ ಮೇಜರ್ ಆಗಿ ನಾವು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ಸರ್ತಿ ನಾವು ಸ್ವಲ್ಪ ರಿವಿಷನ್ ಮಾಡ್ಕೊಳೋದಾದರೆ, ಫಸ್ಟು ಆಂಧ್ರ ಪ್ರದೇಶದಲ್ಲಿರುವಂಥ ಕಡಫ ಅನ್ನುವಂಥದ್ದು ಕ್ಲಿಯರ್ ಇರಲಿ. ತೆಲಂಗಾಣದಲ್ಲಿ ವಾರಂಗಲ್ ಇರ್ಬೋದು, ಆದಿಲಾಬಾದ್ ಅನ್ನುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ವರ್ಧಾ ಅಂತ ನೋಡ್ತಾ ಇದ್ದೀವಿ. ಛತ್ತೀಸ್ಗಢದಲ್ಲಿ ಕೋರ್ಬಾ ಅನ್ನುವಂಥದ್ದು. ಜಾರ್ಖಂಡಲ್ಲಿ ಬಕಾರೋ ಇರ್ಬೋದು ಮತ್ತು ಜಾನಾ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ವೆಸ್ಟ್ ಬೆಂಗಾಲದಲ್ಲಿ ರಾಣಿಗಂಜ್. ಇನ್ನು ಗೋದಾವರಿ ವ್ಯಾಲಿನಲ್ಲೂ ಸಹ ನಾವು ಕೋಲ್ ಮೈನ್ಸ್ಗಳನ್ನು ನೋಡ್ತೀವಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇಮೇಜ್ನ ಮುಖಾಂತರ ಜನರಲ್ ಆಗಿ ಯಾವ ಸ್ಟೇಟ್ಸ್ಗಳಲ್ಲಿ ಬರ್ತವೆ ಈ ನೇಮ್ಸ್ಗಳನ್ನು ಒಂದ್ಸರ್ತಿ ನೀವು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ನಿಮಗೆ 2 ಕ್ವಶನ್ಸನ್ನು ಕೇಳೋದಾದರೆ, ನಾವೀಗ ಸ್ಟೇಟ್ಸ್ಗಳನ್ನು ನೋಡಿದ್ವಲ್ಲ ಎಲ್ಲೆಲ್ಲಿ ಮೈನ್ಸ್ಗಳಿದ್ದಾವೆ ಅನ್ನೋದನ್ನು, ಇದರಲ್ಲಿ ಹೈಯೆಸ್ಟು ರಿಸರ್ವ್ ಯಾವ ಸ್ಟೇಟಲ್ಲಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಸ್ಟೇಟಲ್ಲಿ ಹೈಯೆಸ್ಟ್ ಕೋಲ್ ಮೈನ್ ರಿಸರ್ವ್ಸನ್ನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಸ್ಟೇಟ್ಮೆಂಟು. ಇನ್ನು ಭಾರತದಲ್ಲಿ ಯಾವ ಕೋಲ್ ಫೀಲ್ಡಲ್ಲಿ ಫಸ್ಟ್ ಕೋಲ್ ಮೈನಿಂಗನ್ನು ಸ್ಟಾರ್ಟ್ ಮಾಡಲಾಗಿದೆ, ಇದು ಬ್ರಿಟಿಷರ ಟೈಮಲ್ಲಿ, ಈಸ್ಟ್ ಇಂಡಿಯಾ ಕಂಪ್ನಿ ಇರೋ ಟೈಮಲ್ಲಿ 1774 ಸ್ಟಾರ್ಟ್ ಮಾಡಲಾಗಿದ್ದು. ಯಾವ ಕೋಲ್ ಮೈನಿಂಗ್ ಫೀಲ್ಡ್ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂತಹ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ಭಾರತ ಗ್ಲೋಬಲ್ ಲೆವೆಲಲ್ಲಿ ಕೋಲ್ ಇಂಪೋರ್ಟ್ ಮಾಡೋದ್ರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇದೆ ಮತ್ತು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕೋಲ್ ಪ್ರೈಸಸನ್ನು ಈ ಒಂದು ಕಂಡೀಷನು ಸಹ ಡಿಟರ್ಮೈನ್ ಮಾಡುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ನಿಮಗೆ ಕ್ಲಿಯರ್ ಇದ್ದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದಾಗ ಈಸಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದಾಗಿದೆ.
ಇನ್ನು ಮುಂದಿನ ಆರ್ಟಿಕಲ್ PM ಆಸ್ಕ್ಸ್ ಸಿವಿಲ್ ಸರ್ವೆಂಟ್ಸ್ ಟು ಪ್ರಯೋರಿಟೈಸ್ ನೇಷನ್ ಫಸ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರು ಸಿವಿಲ್ ಸರ್ವೆಂಟ್ಸ್ ಅವರು ಯಾವ ರೀತಿಯಾಗಿ ತಮ್ಮ ಕೆಲಸವನ್ನು ವಹಿಸಬೇಕು, ಸೊ ಅವರ ಒಂದು ಇಂಟೆನ್ಷನ್ಸ್ ಯಾವ ರೀತಿಯಾಗಿರಬೇಕು ಮತ್ತು ಸರ್ಕಾರದ ಗೋಲ್ಸ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ಸಿವಿಲ್ ಸರ್ವೆಂಟ್ಸ್ಗಳು ಇವತ್ತು ಪ್ರಯಾರಿಟೈಸ್ ಮಾಡೋದ್ರಲ್ಲಿ ನೇಷನ್ ಫಸ್ಟ್ ಅನ್ನುವಂಥ ಒಂದು ಟರ್ಮನ್ನು ಬಳಕೆ ಮಾಡಿದಾಗ ಇದರ ಮೀನಿಂಗ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಾವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ಈ ಒಂದು ಟರ್ಮನ್ನು ಕೊಡ್ಬೋದು, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡ್ಬೋದಾಗಿದೆ. ನೇಷನ್ ಫಸ್ಟ್ ಅಂತಂದರೆ ಇವತ್ತು ಪ್ರತಿಯೊಬ್ಬ ಸಿವಿಲ್ ಸರ್ವೆಂಟ್ಸ್ಗಳು ಅವರ ಒಂದು ಪ್ರಯಾರಿಟಿ ಯಾವ ರೀತಿಯಾಗಿರ್ಬೇಕಂತಂದರೆ ಭಾರತದ ಯೂನಿಟಿ, ಇಂಟಿಗ್ರಿಟಿ ಇದರ ಕಡೆ ವರ್ಕ್ ಮಾಡಬೇಕು. ಅವರ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಅಥವಾ ಅವರು ನಮ್ಮ ಸಿಸ್ಟಮ್ ಒಳಗಡೆ ಬಂದಿದ್ದಾರೆ ಅಂತಂದಮೇಲೆ ಅವರ ರೆಸ್ಪಾನ್ಸಿಬಿಲಿಟಿ ಇವತ್ತು ಯೂನಿಟಿಗೆ ಸಂಬಂಧಪಟ್ಟಂತೆ ಇಂಟಿಗ್ರಿಟಿ ಇರ್ಬೋದು, ಇವೆಲ್ಲವನ್ನು ಗಮನದಲ್ಲಿರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರೋದನ್ನು ಅರ್ಥ ಮಾಡ್ಕೋಬೇಕು. ಹಾಗೂ ಯಾವುದೇ ಒಂದು ಕಂಡೀಷನ್ ಇದ್ರೂ ಸಹ ನಾವು ಡಿಸಿಷನ್ಸನ್ನು ತೆಗೆದುಕೊಳ್ಳುವಾಗ ಅದರ ಒಂದು ಇಂಟೆನ್ಷನ್ನು ಭಾರತದ ಯೂನಿಟಿಗೆ ಸಂಬಂಧಪಟ್ಟಂತೆ ಅಥವಾ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಇರಬೇಕು. ಇವೆರಡನ್ನು ಸ್ಟ್ರೆಂಥನ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಸಿವಿಲ್ ಸರ್ವೆಂಟ್ಸ್ಗಳು ಡಿಸಿಷನ್ಸನ್ನು ತಗೋಬೇಕು. ಇದರಿಂದ ಕಂಟ್ರಿಯ ಒಂದು ಯೂನಿಟಿ ಮತ್ತು ಇಂಟಿಗ್ರಿಟಿಗೆ ಸ್ಟ್ರೆಂಥನ್ ಆಗುವಂಥ ಒಂದು ಕೆಪಾಸಿಟಿಯನ್ನು ಅವರು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಅಥವಾ ಮೊದಲು ಅವರು ಇವ್ಯಾಲ್ಯುವೇಟ್ ಮಾಡಿ ಡಿಸಿಷನ್ಸನ್ನು ತಗೋಬೇಕು ಅನ್ನೋದನ್ನು ಸಿವಿಲ್ ಸರ್ವೆಂಟ್ಸ್ ಡೇ ದಿನ ಅಡ್ರೆಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ 2021 ಸಾಲಿನ ಪ್ರೈಮ್ ಮಿನಿಸ್ಟರ್ಸ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿದ್ದಾರೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಗುಜರಾತದಲ್ಲಿರುವಂಥ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಇನೋವೇಷನ್ ಕೆಟಗರಿನಲ್ಲಿ ಅವಾರ್ಡನ್ನು ಕೊಡಲಾಗಿದೆ. ಹಾಗೂ ಲಡಾಖದಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು. ಇನ್ನು ಇಂಪಾರ್ಟೆಂಟ್ಲಿ ಕರ್ನಾಟಕದಲ್ಲಿ ನೋಡೋದಾದರೆ ಸೀಮ್ಲೆಸ್ ಎಂಡ್ ಟು ಎಂಡ್ ಸರ್ವಿಸ್ ಡೆಲಿವರಿ ಅನ್ನೋದನ್ನು ಅಥವಾ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಪ್ರಾಪರ್ ಆಗಿ ಇವತ್ತು ಸರ್ವಿಸನ್ನು ಪ್ರೊವೈಡ್ ಮಾಡಿದೆ ಅಂತ ಕರ್ನಾಟಕಕ್ಕೆ ಹೋಗಲಾಗಿದೆ. ಇದು ಪ್ಯಾಂಡಮಿಕ್ ಸಿಚುವೇಷನಲ್ಲಿರ್ತಕ್ಕಂಥ ಕಂಡೀಷನನ್ನು ಸಕ್ಸಸ್ಫುಲ್ ಆಗಿ ಕರ್ನಾಟಕ ರೀಚ್ ಮಾಡಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗೂ ಕೆಲವೊಂದಿಷ್ಟು ಡಿಫೆನ್ಸ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಬಿಹಾರ್ ಇರ್ಬೋದು, ಅಸ್ಸಾಂ ಇರ್ಬೋದು, ಕೆಲವೊಂದಿಷ್ಟು ಕೆಟಗರೀಸಲ್ಲಿ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಹಾಗೂ ನ್ಯೂ ದೆಹಲಿಯಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲ್ಗೂ ಸಹ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅವಾರ್ಡನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲಿಂದ ನಾವು ಗಮನ ಹರಿಸಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ನೇಷನ್ ಫಸ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರಲಿ. ಹಾಗೂ ಪ್ರಧಾನಮಂತ್ರಿ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಯಾವ್ಯಾವ ಕೆಟಗರೀಸಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಅನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.